ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಓಂ ಧಾತುರುತ್ತಮಾಯ ನಮಃ. ಓಂ ಸಂಸಹಸೆ ಪುರುಮಾಯೋ ಜಿಹೀತೆ ಪತಿಂಬೋ ಅಜ್ಞಾನಾಂ ನಮೋ ಅಸ್ಯ ಪ್ರದಿವ ಏಕ ಈಶೆ ಧೇನೂನಾಂ ವಿಶುದ್ಧಸಿ. ಮಹಾಭಾರತದ ಅನುಶಾಸನ ಪರ್ವದ 295ನೇಯ ಭಾಗ ಇದು. ಇದರಲ್ಲಿ 46ನೇಯ ಧಾತುರುತ್ತಮ ಅನ್ನುವ ಶಬ್ದದ ಅರ್ಥವನ್ನ ಮತ್ತೆ 42ನೇಯ ಬೃಹತಿ ಮಂತ್ರದ ವ್ಯಾಖ್ಯಾನವನ್ನ ನಾವು ಕೇಳಬೇಕಾಗಿದೆ. ಧಾತುರುತ್ತಮ ಅಂತ ಕೆಲವು ಕಡೆ ಇದೆ. ಇನ್ನು ಕೆಲವು ವ್ಯಾಖ್ಯಾನಗಳ ಪ್ರಕಾರ ಇದು ಧಾತು ಅಂತ ಒಂದು ಶಬ್ದ ಬೇರೆ, ಉತ್ತಮ ಅಂತ ಮತ್ತೊಂದು ಶಬ್ದ, ಹೀಗೆ ಬೇರೆ ಬೇರೆ ವ್ಯಾಖ್ಯಾನಗಳಿವೆ. ಸದ್ಯ ಈಗ ಧಾತು ಉತ್ತಮ ಅನ್ನುವುದನ್ನ ಒಂದೇ ಶಬ್ದವನ್ನಾಗಿ ಪರಿಗಣಿಸಿ, ಒಂದೇ ವಿಶೇಷಣವಾಗಿ ಭಗವಂತನ ಅಂಥ ಒಂದು ರೂಪಕ್ಕೆ ವಾಚಕವಾದಂತಹ ಶಬ್ದ ಅಂತ ಪರಿಗಣಿಸಿ ನಾವು ಇದನ್ನು ನೋಡೋಣ. ಚತುರ್ಮುಖ ಬ್ರಹ್ಮನಿಗಿಂತಲೂ ಉತ್ತಮ, ಶ್ರೇಷ್ಠ ಅಂತ ಅದರ ತಾತ್ಪರ್ಯ. ನಾನು ಆ ಸಂದರ್ಭಕ್ಕೆ ಅನುಗುಣವಾಗಿ ಧಾತೃ ಅನ್ನೋ ಶಬ್ದಕ್ಕೆ ಲಕ್ಷ್ಮೀದೇವಿ ಮತ್ತು ಚತುರ್ಮುಖ ಬ್ರಹ್ಮ ಈ ಇಬ್ಬರನ್ನು ಕೂಡ ಧಾತೃ ಶಬ್ದದಿಂದ ತಗೊಂಡು ಅವರಿಗಿಂತೂ ಉತ್ತಮನಾದವನು ಅನ್ನೋ ಅರ್ಥವನ್ನ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಧಾತು ಅಂದ್ರೆ ಈ ಜಗತ್ತಿನ ಧಾರಕ ಭಗವಂತ ಮತ್ತು ಉತ್ತಮ. ಜಗದ್ಧಾರಕರಾದಂಥ ಪ್ರತಿಯೊಬ್ಬರಿಗಿಂತಲೂ ಈತ ಉತ್ತಮ. ಜಗತ್ತನ್ನು ಧರಿಸಿದಂತಹ ಬೇರೆ ಬೇರೆ ದೇವತಾ ಶಕ್ತಿಗಳೇನಿವೆ ಅವರೆಲ್ಲರಿಗಿಂತಲೂ ಕೂಡ ಈತ ಉತ್ತಮ ಅಂತ ಹೀಗೊಂದು ಅರ್ಥವನ್ನು ಕೂಡ ಅದಕ್ಕೆ ನಾವು ಹೇಳಬಹುದು. ಸಪ್ತ ಧಾತುಗಳಿಂದ ಕೂಡಿದಂಥದ್ದು. ಧಾತು ಅಂದ್ರೆ ಸಪ್ತ ಧಾತುಗಳು. ಧಾತು ಋತ್ ಸಪ್ತ ಧಾತುಗಳಿಂದ ಕೂಡಿದಂತಹ ರಕ್ತ, ಮಾಂಸ, ಮಜ್ಜ ಮೊದಲಾದ ಧಾತುಗಳಿಂದ ಕೂಡಿದಂತಹ ಈ ನಮ್ಮ ಶರೀರ ಏನಿದೆ, ಈ ಶರೀರವನ್ನ ಅಧಿಷ್ಠಾನವನ್ನಾಗಿ ಮಾಡಿಕೊಂಡಿರುವವನು ಅಂತ ಹೀಗೊಂದು ಅರ್ಥವನ್ನು ಕೂಡ ಬೇರೆ ಬೇರೆ ಜ್ಞಾನಿಗಳು ವರ್ಣನೆ ಮಾಡ್ತಾರೆ. ಮತ್ತು ಕೆಲವು ವ್ಯಾಖ್ಯಾನಗಳಿಗೆ ಅನುಸಾರವಾಗಿ ಧಾತು ಋತ್ ಹನುಮಂತನಿಂದ ಬಯಸಲ್ಪಟ್ಟಂಥವನು. ಈ ಭಗವಂತನನ್ನು ತಲುಪಬೇಕು, ಅವನ ಸ್ಥಾನದಲ್ಲಿ ನಾವೆಲ್ಲರೂ ಆಶ್ರಿತರಾಗಬೇಕು ಅಂತ ಬಯಸುವವರು ಹನುಮಂತ ಮೊದಲಾದವರು. ಆ ಒಂದು ಅರ್ಥವನ್ನು ಕೂಡ ಈ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಕೆಲವರು. ಇವಿಷ್ಟು ಸ್ಥೂಲವಾಗಿ ಧಾತುರುತ್ತಮ ಅನ್ನೋ ಶಬ್ದಕ್ಕೆ ನಾವು ನೋಡುವಂತಹ ಅರ್ಥಗಳು. ಇದನ್ನು ವ್ಯಾಖ್ಯಾನ ಮಾಡುವಂತಹ ಸಂಸಹಸೆ ಪುರುಮಾಯೋ ಜಿಹೀತೆ ಅನ್ನೋ ಮಂತ್ರಕ್ಕೆ ರಘುನಾಥ ತೀರ್ಥರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಈ ಭಗವಂತ ಪುರುಮಾಯನಾಗಿದ್ದಾನೆ. ಮಾಯಾತು ಮಹಿಮಾ ಪ್ರೋಕ್ತ ಅಂತ ಹೇಳುವಂತೆ, ಮಾಯಾ ಅಂದ್ರೆ ಆ ಭಗವಂತನ ಮಹಿಮೆ, ಶ್ರೇಷ್ಠವಾದಂತಹ ಮಹಿಮಾವುಳ್ಳವನು ಈ ಪುರುಮಾಯ. ಈ ಸಬಾಧ ಅಂತೇ ನಾವು ಹಿಂದಿನ ಮಂತ್ರದಲ್ಲಿದೆ, ಅಭಿಪ್ರವೀರ ಮರ್ಚತಾ ಸಬಾಧ ಅಂತೇಳಿ. ಅದನ್ನ ಇಲ್ಲೂ ಕೂಡ ಅನುವರ್ತನೆ ಮಾಡ್ಕೊಳ್ಬೇಕು. ಸಬಾಧ ಇತ್ಯನುವರ್ತತೆ. ಅಂಥ ತನ್ನನ್ನು ಬಾಧಿಸುವಂಥ, ತನಗೆ ತೊಂದರೆ ಕೊಡುವಂಥ ಶತ್ರುಗಳೇನಿದ್ದಾರೆ ಆ ಶತ್ರುಗಳನ್ನು ಈತ ಸಹಿಸ್ಕೋತಾನೆ. ಸಂಸಹಸೆ
ಅವರು ಕೊಟ್ಟ ಉಪಟಳವನ್ನೆಲ್ಲ ಸಹಿಸಿಕೊಂಡು ಅವರಿಗೆ ಸರಿಯಾದಂತಹ ಪ್ರತ್ಯುತ್ತರ ಕೊಡ್ತಾನೆ. ಇಂದ್ರನೇ ಅಂತ ಸಂಬೋಧನೆ ಕೂಡ ಮಾಡ್ಕೋಬಹುದು. ಇಂದ್ರನೇ, ನೀನು ಅವರ ಉಪಟಳಗಳನ್ನ ಸಹಿಸಿಕೊಂಡಿದ್ದೆ. ಶತ್ರುಪೀಡಾಂ ಅಗಣಯಿತ್ವ ಯುದ್ಧೇ ಸ್ಥಿರೋಭವತ್ ವರ್ತತೆ. ಶತ್ರುಗಳ ಪೀಡನೆಯನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಯುದ್ಧದಲ್ಲಿ ಸ್ಥಿರನಾಗಿ ನಿಂತು ಸಂಜಿಹೀತೆ ಓಹಾತ್ಯಾಗೆ ಅವರೆಲ್ಲರನ್ನೂ ಯುದ್ಧದಿಂದ ಓಡಿಸ್ತಾನೆ. ಶತ್ರುವನ್ನು ಯುದ್ಧಾತ ತ್ಯಾಜಯತೆ, ಯುದ್ಧ ಭೂಮಿಯನ್ನ ಬಿಡಿಸ್ತಾನೆ ಅವರನ್ನ. ಹೀಗೆ ಅವರು ಕೊಟ್ಟ ಉಪಟಳವನ್ನೆಲ್ಲ ಸಹಿಸಿಕೊಂಡು ಮುಂದೆ ಅವರನ್ನು ಸೋಲಿಸಿ ಅವರನ್ನು ಪರಾಂಗಮುಖರನ್ನಾಗಿ ಮಾಡುವವನು. ಮತ್ತೆ ಪ್ರತಿವಹ ಅಂತ ಶಬ್ದ ಇದೆ. ಪ್ರತಿವಹ ಅಂತಂದ್ರೆ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನಿಗಿಂತ ಈತ ಶ್ರೇಷ್ಠನಾದವನು, ಈ ಇಂದ್ರ ಶಬ್ದವಾಚ್ಯನಾದಂತಹ ಭಗವಂತ. ಇಂದ್ರನಿಗಿಂತ ಆ ಚತುರ್ಮುಖ ಬ್ರಹ್ಮನಿಗಿಂತ ಶ್ರೇಷ್ಠ ಅಂತ ಅರ್ಥ ಬಂದಿದ್ದರಿಂದ ಧಾತು ಉತ್ತಮ ಅಂತ ಏನು ಶಬ್ದ ಇದೆಯಲ್ಲ, ಧಾತ ಅನ್ನೋ ಶಬ್ದ ಚತುರ್ಮುಖ ಬ್ರಹ್ಮನನ್ನು ಹೇಳೇ ಹೇಳ್ತದೆ. ಧಾತು ಚತುರ್ಮುಖಸ್ಯ ಉತ್ತಮ. ಆ ಚತುರ್ಮುಖನಿಗಿಂತಲೂ ಉತ್ತಮನಾದಂಥ ಒಡೆ ಈ ಭಗವಂತ. ಹೀಗೆ ಧಾತು ಉತ್ತಮ ಅನ್ನುವ ವಿಷ್ಣು ಸಹಸ್ರನಾಮದ ಶಬ್ದ ಏನು ಅರ್ಥವನ್ನು ಹೇಳಿದೆ ಅದನ್ನೇ ಅಸ್ಯ ಪ್ರತಿವಹ ಏಕಃ ಈಶೇ. ಈ ಚತುರ್ಮುಖ ಬ್ರಹ್ಮನಿಗೆ ಈತ ಒಬ್ಬನೇ ಸ್ವಾಮಿಯಾಗಿದ್ದಾನೆ ಅಂತ ಈ ವೇದ ಮಂತ್ರ ಆ ಧಾತುರುತ್ತಮ ಅನ್ನುವುದರ ಅರ್ಥವನ್ನೇ ವಿವರಿಸಿದೆ. ಇದು ರಘುನಾಥ ತೀರ್ಥರು ಹೇಳಿದಂಥ ಅರ್ಥ. ಆದರೆ ಭಗವಂತರಾಯರ ವ್ಯಾಖ್ಯಾನದಲ್ಲಿ ಈ ಮಂತ್ರ ಬೇರೆಯದೇ ಆಗಿದೆ. ಭಗವಂತರಾಯರ ವ್ಯಾಖ್ಯಾನದಲ್ಲಿ ಧಾತು ಅಂತ ಒಂದು ಶಬ್ದ ಬೇರೆ, ಅದನ್ನು ಚತುರ್ಥಿ ವಿಭಕ್ತಿಂತವಾಗಿ ಧಾತವೇ ನಮಃ ಅಂತ ಹೇಳ್ತಾರೆ ಈ ನಾಮವನ್ನು. ಅದರ ಮುಂದಿನ ಶಬ್ದವನ್ನ ಉತ್ತಮಾಯ ನಮಃ ಅಂತ ಹೀಗೆ ಎರಡು ನಾಮಗಳನ್ನಾಗಿ ಭಗವಂತರಾಯರು ತಗೊಂಡಿದ್ದಾರೆ. ಧಾತವೇ ನಮಃ ಅನ್ನುವ ಧಾತು ಅಂತೇನು ಶಬ್ದ ಇದೆ ಅದನ್ನು ವ್ಯಾಖ್ಯಾನಿಸುವಂತಹ ಬೃಹತಿ ಮಂತ್ರ ಸೂನಿ ಪೃಥಿವೀ ಬಿಭರ್ತಿ ನದಯೋ ಯುವತೀನೋಂ ಇಂದ್ರ ಯಜ್ಞಾವ ಓಷಧೀರುತಾಪಃ ಪತಿಂಬೋ ಅಜ್ಞಾನಾಂ ರೈಂ ರಕ್ಷಂ ಅಂತ ಈ ವೇದ ಮಂತ್ರ. ಅದಕ್ಕಿಂತ ಮುಂಚೆ ಇರುವ ನಾಮ ವಿಧಾತ್ರೇ ನಮಃ ಅಂತ. ಅಸ್ಯ ಪ್ರತಿವ ಏಕ ಈಶೆ ಧೇನೂನಾಂ ವಿಶುದ್ಧ ಸೋಂ ಪೂರ್ವೀರಸ್ಯ ನಿಷಿಧೋ ಮರ್ತ್ಯೇಶು ನದಂಬೋ ಓದತೇನೋಂ ಪುರೂರವ ಅನ್ನುವ ಮಂತ್ರ ಇದಕ್ಕಿಂತ ಹಿಂದೆ ಬಂದಿರುವಂಥದ್ದು. ಹೀಗೆ ಭಗವಂತರಾಯರ ದೃಷ್ಟಿಯಲ್ಲಿ ಧಾತು ಅಂತ ಒಂದು ಶಬ್ದವೇ ಬೇರೆ, ಉತ್ತಮ ಅಂತ ಒಂದು ಶಬ್ದವೇ ಬೇರೆ. ಮತ್ತು ಈ ಅಸ್ಯ ಪ್ರತಿಭ ಏಕ ಈಶೆ ಅನ್ನುವಂಥ ಈ ಒಂದು ವೇದ ಮಂತ್ರ, ಇದರ ಹಿಂದಿನ ಒಂದು ಪಾದ ತಂ ಸಹಸೆ ಪುರುಮಾಯೋ ಜಿಹೀತೆ ಪತಿಂಬೋ ಜ್ಞಾನ ಅಂತ ಪಾದ, ಅವೆರಡು ಕೂಡ ಧಾತ ಮತ್ತು ವಿಧಾತ ಅನ್ನುವ ನಾಮಗಳಿಗೆ ಸಂಬಂಧಪಟ್ಟದ್ದಾಗ್ತವೆ. ಹೀಗೆ ವಿಷ್ಣು ಸಹಸ್ರನಾಮದ ಮೂಲ ಶಬ್ದವನ್ನ ಹೇಗೆ ಸ್ವೀಕಾರ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಮತ್ತೆ ಅದಕ್ಕೆ ಯಾವ ಬೃಹತಿ ಛಂದಸ್ಸಿನ ಮಂತ್ರವನ್ನ ಹೊಂದಿಸಬೇಕು ಅನ್ನೋ ದೃಷ್ಟಿಯಲ್ಲೂ ಕೂಡ ರಘುನಾಥ ತೀರ್ಥರ ವ್ಯಾಖ್ಯಾನಕ್ಕಿಂತ ಭಗವಂತರಾಯರ ವ್ಯಾಖ್ಯಾನ ಹೆಚ್ಚು ಭಿನ್ನವಾಗಿದೆ. ಸಂಸಹಸೆ ಪುರುಮಾಯ, ಇಲ್ಲಿ ಸಂಸಹಸೆ ಪುರುಮಾಯ ಜಿಹೀತೆ ನಮೋ ಅಸ್ಯ ಪ್ರತಿಭ ಏಕ ಈಶೆ ಅನ್ನುವ ಒಂದು ಈ 3ನೇ ಮಂಡಲದ 51ನೆಯ ಸೂಕ್ತದ ಮಂತ್ರ ಏನಿದೆ, ಇದಕ್ಕೆ ಭಗವಂತರಾಯರು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಆ ವ್ಯಾಖ್ಯಾನವನ್ನೇ ನನ್ನ ಅರ್ಥ ವಿವರಣದಲ್ಲಿ ಕೂಡ ನಾನು ಉಪಯೋಗ ಮಾಡಿಕೊಂಡಿದ್ದೇನೆ. ಅದು ಹೇಗೆ? ಪುರುಮಾಯ, ಪೂರ್ಣ ಶಕ್ತಿಯಾದಂತಹ ಮಹಾಮಹಿಮನಾದ ನೀನು ಭಕ್ತರ ಬಳಿಗೆ ಬರ್ತಿ, ಸ್ವಭಕ್ತಾನಾಂ ಬಲಾಯ ಸಂಜಿಹೀತೆ ತತ್ ಸಮೀಪಂ ಪ್ರತಿ ಗಮನೋನ್ಮುಖೋ ಭವತಿ. ಜಿಹೀತೆ ಅನ್ನುವುದು ಸಂಜಿಹೀತೆ ಅಂತಿದೆಯಲ್ಲ, ಅದಕ್ಕೆ ಯುದ್ಧ ಭೂಮಿಯನ್ನ ಬಿಟ್ಟು ಓಡಿಸ್ತಾನೆ,
ಯುದ್ಧ ಭೂಮಿಯನ್ನು ಶತ್ರುಗಳು ತ್ಯಾಗ ಮಾಡುವಂತೆ ಈ ಭಗವಂತ ಮಾಡ್ತಾನೆ ಅನ್ನೋ ಅರ್ಥವನ್ನ ರಘುನಾಥ ತೀರ್ಥರು ಹೇಳಿದ್ದಾರೆ. ಈ ಧಾತುಗಳು ಓಹಾಕ್ ತ್ಯಾಗೆ ಅಂತ ಒಂದು ಧಾತು ಇದೆ, ಓಹಾಂಗ್ ಗತವು ಅಂತ ಮತ್ತೊಂದು ಧಾತು ಇದೆ. ಹೀಗೆ ಧಾತುಗಳೇ ಬೇರೆ ಬೇರೆ ಇರೋದ್ರಿಂದ ಇಲ್ಲಿ ಸಂಜೀಹೀತೆ ಅಂತ ರೂಪ ಇರುವುದರಿಂದ ಇವತ್ತು ನಮಗೆ ಸಂಜೀಹೀತೆ ಅಂತ ರೂಪ ಕಾಣುವುದು ಓಹಾಂಗ್ ಗತವು ಅನ್ನುವ ಧಾತುವಿನ ಜೊತೆಗೆ ಗಮನ ಮಾಡುವುದು ಅಂತ ಅದಕ್ಕೆ ಅರ್ಥ ಆಗ್ತದೆ. ಬಿಡುವುದು ಅನ್ನೋ ಅರ್ಥದಲ್ಲಿ ಜಹಾತಿ, ಓಹಾ ತ್ಯಾಗೆ ಎನ್ನುವ ಧಾತುವಿಗೆ ಜಹಾತಿ ಅಂತ ವರ್ತಮಾನ ಕಾಲದಲ್ಲಿ ರೂಪ ಆಗ್ತದೆ. ಇಲ್ಲಿ ಜಿಹೀತೆ ಅಂತ ಇರುವುದರಿಂದ ಓಹಾ ತ್ಯಾಗೆ ಅನ್ನುವುದನ್ನ ಧಾತುವಾಗಿ ಇಲ್ಲಿ ತಗೊಳ್ಳುವುದಕ್ಕಿಂತ ಓಹಾಂಗ್ ಗತವು ಅನ್ನೋದನ್ನ ಭಗವಂತರಾಯರೇನು ತಗೊಂಡಿದ್ದಾರೆ, ಹಾಗೆ ನಾನು ಕೂಡ ತಗೊಳ್ತಿದ್ದೇನೆ. ನನ್ನ ಅರ್ಥ ಏನಿದೆ ಅಂತ ಅನ್ನೋದನ್ನ ಮುಂದೆ ಹೇಳ್ತೇನೆ. ಈ ಭಗವಂತ ತನ್ನ ಭಕ್ತರ ಬಳಿಗೆ ಬರ್ತಾನೆ. ಯಾಕಾಗಿಂದ್ರೆ ಅವರಿಗೆ ಸಹಸ್ ಅಂದ್ರೆ ಇನ್ನೊಬ್ಬರಿಗೆ ಸೋಲದೇ ಇರುವಂತಹ ಶಕ್ತಿಯನ್ನ ಕೊಡುವುದಕ್ಕಾಗಿ. ಪ್ರಾಣ, ಓಜಸ್, ಸಹಸ್ ಇತ್ಯಾದಿ ಶಬ್ದಗಳ ಅರ್ಥ ನಾವು ಹಿಂದೆ ಕೇಳಿದ್ದೇವೆ. ಅನಭಿಭಾವ್ಯತ್ವಾತ್ ಸಹಃ ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ಸೋಲದೇ ಇರುವ ಶಕ್ತಿಯನ್ನೇ ಸಹಃ ಅಂತ ಹೇಳ್ತಾರೆ. ತನ್ನ ಭಕ್ತರು ಮತ್ಯಾವ ದುಷ್ಟಶಕ್ತಿಗಳಿಗೂ ಮಣಿಬಾರದು ಅಂಥದ್ದೊಂದು ಶಕ್ತಿಯನ್ನ ಆ ಭಕ್ತರಲ್ಲಿ ತುಂಬುವುದಕ್ಕಾಗಿ ಈ ಭಗವಂತ ಅವರ ಬಳಿಗೆ ಬರ್ತಾನೆ. ಇದು ನೋಡಿ, ಸಹಸೆ ಅನ್ನೋದೇನಿದೆಯಲ್ಲ, ನೀನು ಸಹಿಸ್ತಿ, ಸಹ ಮರ್ಷಣೆ ಅನ್ನುವ ಧಾತು ಅದು. ಅದರ ಮಧ್ಯಮ ಪುರುಷ ಏಕವಚನ ಅಂತ ವ್ಯಾಖ್ಯಾನ ಮಾಡಿದವರು ರಘುನಾಥ ತೀರ್ಥರು. ಭಗವಂತರಾಯರ ವ್ಯಾಖ್ಯಾನದಲ್ಲಿ ಸಹಸೆ ಅನ್ನುವುದು ಕ್ರಿಯಾಪದ ಅಲ್ವೇ ಅಲ್ಲ, ಅದೊಂದು ನಾಮಪದ, ಚತುರ್ಥಿ ವಿಭಕ್ತಿ ಏಕವಚನ. ಅದು ಬಲಕ್ಕಾಗಿ, ಬಲದಾನಕ್ಕಾಗಿ ಅಂತ ಅವರು ಅರ್ಥ ಮಾಡ್ತಾರೆ. ಮತ್ತೆ ಈ ಪ್ರದಿವಹ ಅನ್ನುವುದೇನಿದೆಯಲ್ಲ, ಇದನ್ನು ಷಟ್ಟಿ ವಿಭಕ್ತಿ ಏಕವಚನವಾಗಿ ಇಟ್ಕೊಂಡವರು ರಘುನಾಥ ತೀರ್ಥರು. ಅದನ್ನು ಪ್ರಥಮಾ ವಿಭಕ್ತಿ ಅಂತವಾಗಿ ಇಟ್ಕೊಂಡಂಥವರು ಭಗವಂತರಾಯರು. ಪ್ರತಿವಹ ಪ್ರಕೃಷ್ಟ ಕ್ರೀಡಾ ಮೊದಲಾದ ಗುಣವುಳ್ಳವನು, ಅದ್ಭುತವಾದ ಲೀಲೆಗಳಿದ್ದವನು, ಅಥವಾ ಪ್ರಾಚೀನ ಅಂತಾದ್ರೂ ಅರ್ಥ ಆಗ್ಬಹುದು. ಪ್ರತಿವಹ ಪ್ರಭಯಾಹ ಅಂತ ಹೀಗೆ ಪ್ರತಿಭಾ ಅನ್ನೋ ಶಬ್ದವನ್ನ ಪ್ರಾಚೀನ ಅನ್ನೋ ಅರ್ಥದಲ್ಲೂ ಕೂಡ ಕೋಶದಲ್ಲಿ ಪ್ರಯೋಗ ಮಾಡಿದ್ದಾರೆ. ನೀನೊಬ್ಬನೇ ಏಕಃ, ಅಸಹಾಯನಾಗಿ ನೀನೊಬ್ಬನೇ, ಯಾರ ನೆರವೂ ಇಲ್ಲದೆ ಈ ಜಗತ್ತಿಗೆ ಸ್ವಾಮಿಯಾಗಿದ್ದಿ. ಹೀಗರ್ಥ ನಮೋ ಅಸ್ಯ ಪ್ರದಿವ ಏಕ ಈಶೆ, ಅಂಥ ಭಗವಂತನಿಗೆ ನಿನಗೆ ನಮಸ್ಕಾರ. ಈ ಜಗತ್ತಿನ ಕಾರ್ಯಗಳನ್ನು ಮಾಡಲಿಕ್ಕೆ ನಿನಗೆ ಯಾರೊಬ್ಬರ ಸಹಾಯವೂ ಬೇಕಾಗಿಲ್ಲ. ಯಾರ ಸಹಾಯವನ್ನು ಸ್ವೀಕರಿಸದೆ ಅಸಹಾಯ ಶೂರನಾದ ನೀನು ಈ ಜಗತ್ತಿಗಿಂತ ಉತ್ತಮನಾಗಿದ್ದಿ, ಜಗತ್ತಿನ ಈಶನಾಗಿದ್ದಿ ನೀನು ಅಂತ ಅವ್ರದ್ದು ವ್ಯಾಖ್ಯಾನ ಇದೆ. ಇದಿಷ್ಟು ರಘುನಾಥ ತೀರ್ಥರು ಮತ್ತೆ ಭಗವಂತರಾಯರು ಮಾಡಿದ ವ್ಯಾಖ್ಯಾನಗಳಾದವು. ಆದರೆ ಈ 3ನೇ ಮಂಡಲದ ವೇದವಾಕ್ಯಗಳು ಮತ್ತೆ 8ನೇ ಮಂಡಲದ ವೇದವಾಕ್ಯಗಳು ಇವೆರಡನ್ನೂ ಸೇರಿಸಿದಾಗ ಏನು ಬೃಹತಿ ಛಂದಸ್ಸಿನ ಮಂತ್ರ ಸಂಪನ್ನ ಆಯಿತು, ಅದರ ಸಂಪನ್ನ ಅರ್ಥವನ್ನು, ಒಗ್ಗೂಡಿದ ಅರ್ಥವನ್ನು ಇಬ್ರು ಹೇಳಲಿಲ್ಲ. ಆ ಒಗ್ಗೂಡಿದ ಅರ್ಥವನ್ನ ಹೇಳುವ ಒಂದು ಪ್ರಯತ್ನವನ್ನ ನಾನು ಮಾಡ್ತೇನೆ. ಅದನ್ನು ತಾವೆಲ್ಲ ಗಮನಿಸಬೇಕು. ಅದಕ್ಕೆ ಭಾವಾರ್ಥವನ್ನು ಮೊದಲು ನೋಡೋಣ. ಸರ್ವೈಶ್ವರ್ಯಶಾಲಿಯಾದ ಭಗವಂತನೇ, ಮಹಾಮಹಿಮನಾದಂತಹ ನೀನು, ನಿನ್ನ ಮಹಿಮೆಯನ್ನ ಕೊಂಡಾಡುವಂತಹ ಶಾಸ್ತ್ರಗಳ ಅಧ್ಯಯನ ಯಾರು ಮಾಡ್ತಾರೆ, ಸಾಧಕರು, ಅವರಿಗೆ ಅದಮ್ಯವಾದ ಶಕ್ತಿಯನ್ನ ನೀಡಬೇಕಾಗಿದೆ. ಆ ನೀಡುವುದಕ್ಕಾಗಿ ಅವರ ಬಳಿಗೆ ನೀನು ಬರ್ತಿ. ಅವರು ಈ ಶಾಸ್ತ್ರಾಧ್ಯಯನವನ್ನು ಮಾಡಲಿಕ್ಕೆ, ಮುಂದೆ ಶಾಸ್ತ್ರೋಕ್ತವಾದಂತಹ ಕರ್ಮಗಳನ್ನು ಮಾಡಲಿಕ್ಕೆ ಅವರಿಗೆ ಅನೇಕ ಥರದ ವಿಘ್ನಗಳು ಬರಬಹುದು. ಆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುವುದಕ್ಕಾಗಿ, ಅವರಿಗೆ ಬಲ ತುಂಬುವುದಕ್ಕಾಗಿ, ಬಲ ನೀಡುವುದಕ್ಕಾಗಿ ನೀನು ಅವರ ಬಳಿಗೆ ಬರ್ತಿ. ಬಳಿಗೆ ಬಂದು ಅವರಲ್ಲಿ ಶಕ್ತಿ ತುಂಬಿ ಅವರ ಅಧ್ಯಯನ ಮತ್ತೆ ವೇದೋಕ್ತವಾದ ಕರ್ಮಗಳು ಇವೆಲ್ಲವೂ ಕೂಡ ಮುನ್ನಡೆಯುವಂತೆ ಮಾಡ್ತೀನಿ ನೀನು. ಹೀಗೆ ಸಹಸೆ ಅನ್ನುವುದಕ್ಕೆ ಚತುರ್ಥಿ ವಿಭಕ್ತಿ ಏಕವಚನಂತವಾಗಿ
ಭಗವಂತರಾಯರು ಏನು ಅರ್ಥ ಹೇಳಿದ್ದಾರೆ ಅದನ್ನ ತಗೊಂಡಿದ್ದೇನೆ ನಾನು. ಮತ್ತೆ ನೀನು ಎಲ್ಲಾ ಶಾಸ್ತ್ರಗಳಿಗೂ ಆಶ್ರಯನಾದವನು, ಲಕ್ಷ್ಮೀ ಬ್ರಹ್ಮನಿಗೂ ಕೂಡ ಮುಖ್ಯನಾದಂತಹ ಸ್ವಾಮಿಯಾಗಿದ್ದಿ, ನಿನಗಿದು ನಮಸ್ಕಾರ ಅಂತ ನಮ್ಮ ನಮಸ್ಕಾರವನ್ನ ಆ ಭಗವಂತನಿಗೆ ನಾವು ಸಲ್ಲಿಸಬೇಕು. ಇದು ಅದರ ಭಾವಾರ್ಥವಾಯಿತು. ಅನ್ವಯಾರ್ಥ ಹೇಗೆ? ಹೇ ಇಂದ್ರ, ಸರ್ವೈಶ್ವರ್ಯಶಾಲಿಯಾದ ಭಗವಂತನೇ, ಪುರುಮಾಯ, ಮಹಾಮಹಿಮಾಶಾಲಿಯಾದಂತಹ ನೀನು, ಮಾಯಾತು ಮಹಿಮಾ ಪ್ರೋಕ್ತ ಅಂತ ಹೇಳಿ ಮಾಯಾ ಅನ್ನೋ ಶಬ್ದಕ್ಕೆ ಮಹಿಮಾ ಅಂತ ಅರ್ಥವನ್ನು ಹೇಳಿದ್ದಾರೆ. ಅಥವಾ ಮಾಯಾ ಅಂದ್ರೆ ಲಕ್ಷ್ಮೀದೇವಿ. ಮಾಯಾಂತು ಪ್ರಕೃತಿ ವಿದ್ಯಾತ್ ಮಾಯಿನಂತು ಮಹೇಶ್ವರಂ ಅಂತ ಶ್ವೇತಾಶ್ವತರ ಉಪನಿಷತ್ತು ಹೇಳಿರೋದ್ರಿಂದ ಮಾಯಾ ಅಂದ್ರೆ ಲಕ್ಷ್ಮೀದೇವಿ. ಪುರುಮಾಯ, ಲಕ್ಷ್ಮೀದೇವಿ ಅನೇಕ ರೂಪಗಳನ್ನು ತಾಳಿ ಯಾವತ್ತು ನಿನ್ನನ್ನು ಹಿಂಬಾಲಿಸ್ತಾಳೆ. ನೀನು ಮೂಲ ರೂಪದಲ್ಲಿದ್ದಾಗಲೂ ಅವತಾರ ರೂಪದಲ್ಲಿದ್ದಾಗಲೂ ಆಕೆ ನಿನ್ನ ಜೊತೆಗಿರ್ತಾಳೆ. ಆದ್ದರಿಂದ ನೀನು ಪುರುಮಾಯ, ಮಹಾಮಹಿಮಾಶಾಲಿ ಅಥವಾ ಲಕ್ಷ್ಮೀ ಸಮೇತನಾದವನು, ಮಾಯಾವಿ ಅಂತ ಅರ್ಥ. ಸಹಸೆ, ಶಕ್ತಿದಾನಾರ್ಥಂ. ಮುಂದೆ ಅಜ್ಞಾನಾಂ ಶ್ರುತೀನಾಂ ಪತಿಂ, ನಾಶರಹಿತವಾದ ಶ್ರುತಿಗಳ ಪಾನವನ್ನ ಅಂದ್ರೆ ಅಧ್ಯಯನವನ್ನ ಮಾಡಬೇಕಾದ ಸಾಧಕ ಏನಿದ್ದಾನೆ ಆ ಸಾಧಕನನ್ನ ಸಂಜಿಹೀತೆ ಸಮಾಪ್ನೋತೆ, ಆ ಸಾಧಕನ ಬಳಿಗೆ ನೀನು ಬರ್ತಿ. ಇದು ಭಗವಂತರಾಯರು ನಾನು ಹೇಳಿದಂತಹ ಅರ್ಥವನ್ನು ಇಲ್ಲಿ ಇಟ್ಕೊಂಡಿದ್ದೇನೆ. ಒಂದ್ ಕಡೆ ರಘುನಾಥ ತೀರ್ಥರು ಹೇಳಿದ ಅರ್ಥ, ಒಂದ್ ಕಡೆ ಭಗವಂತರಾಯರು ಹೇಳಿದ ಅರ್ಥ, ಅದೆಲ್ಲವನ್ನು ಕೂಡ ಹೀಗೆ ಒಂದು ಸಂಗ್ರಹ ಮಾಡಿ ಇಟ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದೇನೆ. ಸಹಸ್ ಅಂದ್ರೆ ಶಕ್ತಿ ಅಂತ ಅರ್ಥ, ಅದಮ್ಯವಾದಂತಹ ಶಕ್ತಿ, ಇನ್ನೊಬ್ಬರಿಗೆ ಸೋಲ್ದೇ ಇರುವ ಶಕ್ತಿ, ಅದನ್ನು ಭಗವಂತರಾಯರೇ ಹೇಳಿದ್ದಾರೆ. ಮತ್ತೆ ಸಮಾಪ್ನೋತಿ, ಅವರ ಸಂಜಿಹೀತೆ ಅಂದ್ರೆ ಊಹಾಗತವು, ಅವ್ರ ಬಳಿಗೆ ನೀನು ಬರ್ತಿ, ಇದು ಭಗವಂತರಾಯರು ಹೇಳಿದಂತಹ ಅರ್ಥವೇ ಆಗಿದೆ. ತ್ವಂ ಧೇನೂನಾಂ ಶ್ರುತೀನಾಂ ವಿಶುದ್ಧಿಸಿ, ಶಾಸ್ತ್ರಗಳಿಗೆ ಆಶ್ರಯ ನೀನಾಗಿದ್ದೆ. ಅಸ್ಯ ಪ್ರತಿಭ, ಈ ಪ್ರತಿಭ ಅಂದ್ರೆ ಧಾತು, ಧಾತು ಅಂತ ವಿಷ್ಣು ಸಹಸ್ರನಾಮದ ಶಬ್ದ, ಪ್ರತಿಭ ಅಂತ ಹೇಳಿ ವೇದ ಮಂತ್ರದ ಶಬ್ದ. ಹಾಗಾದ್ರೆ ಪ್ರತಿಭಾ ಮತ್ತು ಧಾತು ಎರಡೂ ಶಬ್ದಗಳಿಂದ ವಾಚ್ಯರಾದವರು ಯಾರು? ಲಕ್ಷ್ಮ್ಯಾ ಚತುರ್ಮುಖಸ್ಯ ಚ, ಲಕ್ಷ್ಮೀದೇವಿಗೆ ಮತ್ತು ಚತುರ್ಮುಖ ಬ್ರಹ್ಮನಿಗೂ ಕೂಡ. ಏಕೆ ಏಕಾಯ, ಏಕ ಅಂದ್ರೆ ಏಕಾಯ ಅಂತ ಅರ್ಥ, ಮುಖ್ಯನಾದ, ಚತುರ್ಥಿ ವಿಭಕ್ತಿ ಏಕವಚನ, ಅದು ಏಕೆ ಅಂತ, ಅದರ ವಿವರಣೆ ಏಕಾಯ ಅಂತ, ಅದು ನನ್ನ ವ್ಯಾಖ್ಯಾನ. ಮುಂದೆ ಈಶೇ ಅಂತಿದೆ. ಈಶೇ ಅಂತನ್ನುವುದು ಕೂಡ ಕ್ರಿಯಾಪದ ಅಲ್ಲ, ಇದು ನನ್ನ ವ್ಯಾಖ್ಯಾನವೇ. ಕ್ರಿಯಾಪದ ಅಲ್ಲದೇನೆ ಇದು ಕೂಡ ಒಂದು ನಾಮಪದವೇ, ಚತುರ್ಥಿ ವಿಭಕ್ತಿಯಂತವಾದದ್ದೇ ಇದು. ಏಕೆ ಮತ್ತು ಈಶೇ ಇವೆರಡೂ ಕೂಡ ಚತುರ್ಥಿ ವಿಭಕ್ತಿ ಏಕವಚನಾಂತವಾದ ಶಬ್ದಗಳು. ಅದು ಹೇಗೆ ಅಂತ ಶಬ್ದ ನಿಷ್ಪನ್ನ ಆಗ್ತದೆ ಅಂತ ಅನ್ನೋದನ್ನು ಮುಂದೆ ಹೇಳ್ತೇನೆ. ಅಂಥ ಚತುರ್ಮುಖ ಬ್ರಹ್ಮನಿಗೂ ಲಕ್ಷ್ಮಿಗೂ ಸ್ವಾಮಿಯಾದಂಥ ಮುಖ್ಯ ಸ್ವಾಮಿಯಾದ ನಿನಗೆ ನನ್ನ ನಮಸ್ಕಾರ ಅಂತ ಅದರ ತಾತ್ಪರ್ಯ. ಪ್ರತಿವಹ ಅಂತ ಬಂತಲ್ಲ, ಪ್ರತಿವಹ ಅಂತನ್ನೋದು ಲಕ್ಷ್ಮೀದೇವಿ ಮತ್ತು ಚತುರ್ಮುಖ ಬ್ರಹ್ಮನನ್ನ ಹೇಳ್ತದೆ ಅಂತ ಎರಡು ಅರ್ಥ ಮಾಡಿದ್ದು ನನ್ನ ವ್ಯಾಖ್ಯಾನ. ಆದರೆ ಪ್ರತಿವಹ ಅಂತನ್ನೋದಕ್ಕೆ ಚತುರ್ಮುಖ ಅನ್ನೋ ಅರ್ಥವನ್ನ ರಘುನಾಥ ತೀರ್ಥರು ಮಾಡಿಯೇ ಇದ್ದಾರೆ. ಅವ್ರು ಹೇಳಿದ ಅರ್ಥವನ್ನು ಇಟ್ಕೊಂಡೇ ಅವರು ಕೂಡ ಅದನ್ನು ಚತುರ್ಥಿ ವಿಭಕ್ತಿ ಅಂತ, ಪ್ರತಿವಹ ಅನ್ನೋದನ್ನ ಷಷ್ಠಿ ವಿಭಕ್ತಿ ಅಂತ ತಗೊಂಡಿದ್ದಾರೆ. ಚತುರ್ಮುಖ ಪ್ರತಿವಹ, ಚತುರ್ಮುಖ ಬ್ರಹ್ಮನಿಗೆ ಉತ್ತಮ, ಅಥವಾ ಅದನ್ನ ಪಂಚಮಿ ವಿಭಕ್ತಿ, ಚತುರ್ಮುಖ ಬ್ರಹ್ಮನಿಗಿಂತ ಉತ್ತಮ, ಹೀಗೆ ಪಂಚಮಿ ವಿಭಕ್ತಿ ಅಂತಾದ್ರೂ ಇಟ್ಕೋಬಹುದು ಅಥವಾ ಷಷ್ಠಿ ವಿಭಕ್ತಿ ಅಂತಾದ್ರೂ ಇಟ್ಕೋಬಹುದು. ಅವರಿಗೆ ಮುಖ್ಯನಾದ ಸ್ವಾಮಿ, ಅವರನ್ನೂ ಮೀರಿದವನು ಅಂತ ಇಷ್ಟ ಅರ್ಥ ಆಗ್ತವೆ. ಹಾಗಾದ್ರೆ ಒಟ್ಟಾರೆ ಈ ಅರ್ಥಗಳೆಲ್ಲ ಹೇಗೆ ಸಿಗ್ತವೆ ಆ ಶಬ್ದದಿಂದ, ಅದನ್ನೊಂದು ಬಾರಿ ನೋಡ್ಬೇಕು ನಾವು. ಸಹಹ ಅಂತ ಬಂತು, ಇದು ಮೂಲ ಮಹಾಭಾರತದಲ್ಲಿರುವಂತಹ ಒಂದು ಶ್ಲೋಕ. ಅದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸಿದ್ದಾರೆ. ಸರ್ವಚೇಷ್ಟೈತತ್ವಾತ್ ಪ್ರಾಣಃ ಅಭಿಭವ ಶಕ್ತಿತಃ ಓಜಃ ಅನಭಿಭಾವ್ಯತ್ವಾತ್ ಸಹಃ, ಇನ್ನೊಬ್ಬರಿಗೆ ಮಣಿಯದೇ ಇರುವ ಶಕ್ತಿಯೇ ಸಹಃ. ಆದ್ರಿಂದ ತನ್ನ ಭಕ್ತರಿಗೆ ಆ ಇನ್ನೊಬ್ಬರಿಗೆ ಮಣಿಯದೇ ಇರುವ ಶಕ್ತಿಯನ್ನು ತುಂಬುವುದಕ್ಕಾಗಿ ಅಂತ ಸಹಃ ಅನ್ನೋ ಅರ್ಥ, ಅದನ್ನ ಇಟ್ಕೊಂಡಿದ್ದೇನೆ. ಮುಂದೆ ಮಾಯಾ ಅಂತಿದೆ. ಮಾಯಾತು ಮಹಿಮಾ ಪ್ರೋಕ್ತ, ಸರ್ವಮೂಲದಲ್ಲಿ ಇದ್ದೇ ಇದೆ.
ಪ್ರದಿವ್ ಅನ್ನೋ ಶಬ್ದಕ್ಕೆ ರಘುನಾಥ ತೀರ್ಥರ ವ್ಯಾಖ್ಯಾನದಂತೆ ಪ್ರದಿವಹ ದೀವ್ಯತೆ ಕ್ವಿಪ್, ದಿವ್ ಕ್ರೀಡಾಯಾಮ ಅಂತ ಏನು ಧಾತು ಇದೆಯಲ್ಲ, ಆ ಧಾತುವಿಗೆ ಕ್ವಿಪ್ ಅಂತ ಪ್ರತ್ಯಯ ಬಂದು ಪ್ರದಿವ್ ಅಂತ ಆಗಿದೆ ಅಂತ ಅವರು ನಿಷ್ಪನ್ನ ಮಾಡಿದ್ದಾರೆ. ನಾನು ಕೂಡ ಹಾಗೆ ಇಟ್ಕೊಂಡಿದ್ದೇನೆ. ಪ್ರದೀವ್ಯತಿ, ಪ್ರ ಅಂತ ಉಪಸರ್ಗ, ಆ ಉಪಸರ್ಗದ ಮೂಲಕ ವಿಹರಿಸುವವನು, ದಿವು ಕ್ರೀಡಾ ವಿಜಿಗೀಷ ಸ್ತುತಿ ಕಾಂತಿ ಇತ್ಯಾದಿ ಅನೇಕ ಅರ್ಥಗಳಿದೆ ಅದಕ್ಕೆ. ವಿಹರಿಸುವವನು, ಸ್ತುತಿ ಸ್ತೋತ್ರ ಮಾಡುವವನು ಅಂತನೂ ಅರ್ಥ ಆಗಬಹುದು. ಪ್ರದೀವ್ಯತಿ ಇತಿ ಪ್ರದಿವ್, ದಿವ್ ಧಾತುವಿಗೆ ಕ್ವಿಪ್ ಪ್ರತ್ಯಯ. ಇದನ್ನು ಗಮನಿಸೋಣ. ಅಕಾರಾಂತ ಧಾತು, ಯಾವುದೇ ಧಾತುವನ್ನು ನಾವು ತಗೊಂಡ್ರು ಅದಕ್ಕೆ ಯಾವ ಪ್ರತ್ಯಯವನ್ನ ಹೇಳ್ತೇವೆ ಅನ್ನೋದ್ರ ಮೇಲೆ ಅದು ಅಕಾರಾಂತವಾದ ಶಬ್ದ ಆಗಬೇಕು, ವ್ಯಂಜನಾಂತವಾದ ಶಬ್ದ ಆಗಬೇಕು ಅಂತ ಅನ್ನೋದು ತೀರ್ಮಾನ ಆಗ್ತದೆ. ಇಲ್ಲಿ ಹಿಂದೆ ಕೂಡ ಅನೇಕ ಕಡೆ ಕ್ವಿಪ್ ಅಂತ ಒಂದು ಪ್ರತ್ಯಯ, ಆ ಕ್ವಿಪ್ ಪ್ರತ್ಯಯವನ್ನು ಹೇಳುವುದು. ಹಿಂದಿನ ಮಂತ್ರದಲ್ಲಿ ಸಬಾಧ ಅಂತ ಬಂತು, ಸಬಾಧ್ ಸಬಾಧೌ ಸಬಾಧಃ ಅಂತ ಹೀಗೆ ರೂಪ. ಹಾಗೆ ಪ್ರದಿವು ಪ್ರದಿವೌ ಪ್ರದಿವಹ ಅಂತ ಶಬ್ದ. ಪ್ರದಿವಹ ಪ್ರದಿವೌ ಪ್ರದಿವಾಹ ಅಲ್ಲ ಇಲ್ಲಿ. ಹೀಗೆ ಇಂಥ ಶಬ್ದಗಳೆಲ್ಲ ನಿಷ್ಪನ್ನ ಆಗಲಿಕ್ಕೆ ಕ್ವಿಪ್ ಅಂತ ಒಂದು ಪ್ರತ್ಯಯ. ಅಚ್ ಮೊದಲಾದ ಪ್ರತ್ಯಯಗಳು ಬಂದ್ರೆ ಶಬ್ದ ಅಕಾರಾಂತವಾಗಿ ನಿಷ್ಪನ್ನ ಆಗ್ತದೆ. ಇದು ದಿವ್ಯತೆ, ಕ್ರೀಡಿಸುವವನು ಅಂತ ಅರ್ಥ ಆಗಬಹುದು, ಅಥವಾ ಸ್ತುತಿಸುವವನು ಅಂತ ಅರ್ಥ ಆಗಬಹುದು. ಇನ್ನೊಂದು ಧಾತು ದಿವು ಪರಿಕೂಜನೆ ಅಂತ ಒಂದು ಧಾತು ನಮಗೆ ಕಾಣಸಿಗ್ತದೆ. ಅದು ಎಲ್ಲ ಕಡೆ ಇಲ್ಲದೆ ಇರಬಹುದು. ಕೆಲವು ಅಪರೂಪದ ಧಾತುಗಳು, ಈ ಔಪದೇಶಿಕ ಧಾತುಗಳು, ಆಕಸ್ಮೀಯ ಧಾತುಗಳು ಅಂತೆಲ್ಲ ಈ ಪಾಣಿನಿ ವ್ಯಾಕರಣದಲ್ಲೇ ವರ್ಣಿತ ಆಗಿವೆ. ಪಾಣಿನಿ ವ್ಯಾಕರಣಕ್ಕೆ ಪರಿಮಿತವಾದ ಅರ್ಥನೇ ಇದು. ಪರಿಕೂಜನ ಅಂತಿದೆ. ಪರಿಕೂಜನ ಅಂದ್ರೆ ಗಾನ ಮಾಡುವುದು, ಹಕ್ಕಿಗಳ ಕೂಜನ ಅಂತ ನಾವೆಲ್ಲ ಕೇಳಿರ್ತೇವೆ. ಕೂಜನ ಅಂದ್ರೆ ಗಾನ ಮಾಡುವುದು. ವೇದಗಾನ ಅಂತ ನಾನು ಅರ್ಥ ಇಟ್ಕೊಂಡಿದ್ದೇನೆ. ಯಾಕೆ ಹಾಗೆ ವೇದಗಾನ ಅಂತ ಅರ್ಥ ಇಟ್ಕೊಂಡಿದ್ದೇನೆ ಅಂದ್ರೆ, ಋಗ್ಭಾಷ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಭಿಪ್ರಾಯವನ್ನ ಆಚಾರ್ಯ ಹೇಳ್ತಾರೆ. ಉತ್ತಿಷ್ಠ ಬ್ರಹ್ಮಣಸ್ಪತೆ ದೇವಯಂತಸ್ತ್ವೇಮಹೇ ಉಪಪ್ರಯಂತ ಮರುತಸ್ತ್ವಿಜಾನವಃ ಅಂತ ಒಂದು ಮಂತ್ರ. ಇದು ಋಗ್ಭಾಷ್ಯದ 3ನೇ ಅಧ್ಯಾಯದಲ್ಲಿ 135ನೇ ಶ್ಲೋಕ, 40ನೇ ಸೂಕ್ತ. ದೇವಯಂತಹ ಅಂದ್ರೆ ಪೂಜಿಸುತ್ತಾ, ನಿನ್ನನ್ನು ಪೂಜಿಸುತ್ತಾ, ಪೂಜಿಸುವವರಾಗಿ ಅಂತ ಆ ಮಂತ್ರಕ್ಕೆ ಆಚಾರ್ಯ ಅರ್ಥ ಹೇಳಿದ್ದಾರೆ. ಅಂತ ಒಂದು ಉದಾಹರಣೆಯನ್ನು ಇಟ್ಕೊಂಡು ಪೂಜಿಸುವುದು ಅಂದ್ರೆ ಹೇಗೆ ಆಚಾರ್ಯಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಉತ್ತಿಷ್ಠ ಬ್ರಹ್ಮಣಸ್ಪತೆ ದೇವಯಂತಸ್ತ್ವೇಮಹೇ ಉಪಪ್ರಯಂತು ಮರುತಃ ಸುದಾನವ ಇಂದ್ರ ಪ್ರಾಶುರ್ಭವಾಸಚ ಅಂತ ಆ ಮಂತ್ರ. ಋಗ್ವೇದದ್ದೇ ಮಂತ್ರ ಅದು. 1ನೇ ಮಂಡಲ 8ನೇ ಅನುವಾಕ 40ನೇ ಸೂಕ್ತ. ಆ ಮಂತ್ರಕ್ಕೂ ಈ ಮಂತ್ರಕ್ಕೂ ಸಂಬಂಧ ಏನಿಲ್ಲ. ಪ್ರತಿಭಾ ಅನ್ನೋ ಶಬ್ದವನ್ನು ಹೇಗೆ ವ್ಯಾಖ್ಯಾನಿಸಬೇಕು ಅನ್ನೋದನ್ನ ತಿಳ್ಕೊಳ್ಳಿಕ್ಕಾಗಿ ನಾನು ಆ ಮಂತ್ರವನ್ನ ಹೇಳಿದೆ ಅಷ್ಟೆ. ಅದು 3ನೇ ಅಧ್ಯಾಯದ 135ನೇ ಶ್ಲೋಕ ಋಗ್ಭಾಷ್ಯದಲ್ಲಿ. ಮಂಡಲ ದೃಷ್ಟಿಯಿಂದ ಋಗ್ವೇದದ 1ನೇ ಮಂಡಲದ 8ನೇ ಅನುವಾಕದ 40ನೇ ಸೂಕ್ತ. ಅಲ್ಲಿ ದೇವಯಂತಹ ಪೂಜೆಯಂತಹ ಸ್ತುವಂತೋ ಅಂತ ಹೀಗೆ ಆಚಾರ ಅರ್ಥ ಹೇಳಿದ್ದಾರೆ. ದೇವಯಂತಹ ಅಂದ್ರೆ ಪೂಜೆ ಮಾಡುವವರು, ಸ್ತುತಿಸುವವರಾಗಿ ಅಂತ ಅರ್ಥ. ಹಾಗಾದ್ರೆ ದಿವ ಪರಿಕೂಜನ ಅಂತಿದೆಯಲ್ಲ, ಪರಿಕೂಜನ ಅನ್ನುವುದಕ್ಕೂ ಕೂಡ ನನಗೆ ಬೇರೆ ಕೋಶಗಳಲ್ಲಿ ಅರ್ಥ ಸಿಗಲಿಲ್ಲ. ಸಾಮಾನ್ಯವಾಗಿ ಕೂಜನ ಅಂದ್ರೆ ಪಕ್ಷಿಗಳ ಇಂಚರ, ಪರಿಕೂಜನ ಅಂದ್ರೂ ಹಾಗೇ ಇದ್ದಿರಬೇಕು. ಲಕ್ಷ್ಮೀದೇವಿ ಮತ್ತು ಚತುರ್ಮುಖ ಪರಮಾತ್ಮನನ್ನ ದೇವಯಂತಹ ಅಂದ್ರೆ ಪೂಜಿಸುವವರು, ವೇದಗಾನಗಳ ಮೂಲಕ ಸ್ತೋತ್ರಗಳ ಮೂಲಕ ಅವನನ್ನು ಕೊಂಡಾಡುವವರು ಅಂತ ಅದಕ್ಕೆ ಅರ್ಥ. ಇದೇ ದೇವಯಂತಹ ಅನ್ನೋದಕ್ಕೆ ಅರ್ಥ. ಹಾಗಾಗಿ ದೇವಯಂತಹ ಪ್ರದೇವಯತಿ, ಸ್ತೌತಿ ಪೂಜಯತಿ ವಾ, ಸ್ತವನಂ ಪೂಜನಂ ವಾ ಪರಿಕೂಜನಂ ಋಗ್ಭಾಷ್ಯದಲ್ಲಿ ಬಂದಿರುವಂತಹ ಮಾತಿದು. ಹಾಗಾದ್ರೆ ಆ ಪ್ರದಿವ್ ಅನ್ನೋ ಶಬ್ದ ಹೀಗೆ ತಯಾರಾಯಿತು. ಪ್ರದಿವು, ಪ್ರದಿವೌ, ಪ್ರದಿವಹ ಅಂತೇಳಿ ವ್ಯಂಜನಾಂತವಾದ ಶಬ್ದ ನಿಷ್ಪನ್ನ ಆಯಿತು. ಇದು ವ್ಯಂಜನಾಂತವಾದ ಶಬ್ದ ಇಲ್ಲಿ ಬಂದಿರುವುದು, ವೇದ ಮಂತ್ರದಲ್ಲಿ ಬಂದಿರುವುದು ಷಷ್ಠಿ ವಿಭಕ್ತಿ ಏಕವಚನಾಂತವಾದ ಶಬ್ದ ಅಂತ ರಘುನಾಥ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಪ್ರತಿವಹ ಅಂತ ಅಕಾರಾಂತವಾದ ಶಬ್ದ, ಅದು ಭಗವಂತನನ್ನೇ ಹೇಳ್ತದೆ ಅಂತ ಭಗವಂತರಾಯರ ವ್ಯಾಖ್ಯಾನ ಇದೆ. ನಾನಿಲ್ಲಿ ಆ ಪ್ರತಿವ್ ಅನ್ನುವುದನ್ನ
ಚತುರ್ಮುಖ ಬ್ರಹ್ಮನಿಗೆ ಅಥವಾ ಲಕ್ಷ್ಮೀದೇವಿಗೆ ವಾಚಕ ಅಂತ ಹೇಳಿ ರಘುನಾಥ ತೀರ್ಥರ ವ್ಯಾಖ್ಯಾನ ಶೈಲಿಯನ್ನು ನೋಡಿ ಆ ಅರ್ಥ ಇಟ್ಕೊಂಡಿದ್ದೇನೆ. ವಸ್ತುತಃ ರಘುನಾಥ ತೀರ್ಥರು ಹೇಳಿದ್ದು ಚತುರ್ಮುಖ ಬ್ರಹ್ಮನಿಗೆ ಮಾತ್ರ, ನಾನು ಅದನ್ನು ಲಕ್ಷ್ಮೀದೇವಿಗೂ ಕೂಡ ಇಟ್ಕೊಂಡಿದ್ದೇನೆ. ಅಂತೂ ಪ್ರದಿವ್ ಅನ್ನೋ ಶಬ್ದವನ್ನ ಹೀಗೆ ವ್ಯಾಖ್ಯಾನಿಸಬಹುದು ಅನ್ನೋದನ್ನು ತೋರಿಸಿಕೊಟ್ಟವರು ಅವರು. ನಾನು ಹಿಂದೆ ಇಮಾ ಬ್ರಹ್ಮ ಬೃಹದ್ದಿವೋ ವಿಭಕ್ತಿ ಅನ್ನೋ ಒಂದು ಮಂತ್ರದ ವ್ಯಾಖ್ಯಾನವನ್ನು ಮಾಡುವಾಗ ಬೃಹದ್ದಿವ ಅಂದ್ರೆ ಕೇವಲ ಒಬ್ಬ ಋಷಿ ಅಲ್ಲ, ಚತುರ್ಮುಖ ಬ್ರಹ್ಮನೇ ಬೃಹದ್ದಿವ, ಪ್ರಾಣನೇ ಬೃಹದ್ದಿವ ಅಂತ ಅರ್ಥ ಮಾಡಿದ್ದೆ. ಅದೆಲ್ಲ ತಮಗೆ ನೆನಪಿದ್ದಿರಬೇಕು ಹಿಂದಿನ ಮಂತ್ರದ ವ್ಯಾಖ್ಯಾನ. ನಾನು ಆವಾಗ ಮಾಡಿದ ಆ ವ್ಯಾಖ್ಯಾನ ಈಗ ರಘುನಾಥ ತೀರ್ಥರು ಇಲ್ಲಿ ಮಾಡ್ತಿರುವಂತಹ ವ್ಯಾಖ್ಯಾನ ಎರಡೂ ಸಮಾನವಾಗಿವೆ. ಆದ್ರಿಂದ ಹಿಂದೆ ನಾನು ಮಾಡಿದ ವ್ಯಾಖ್ಯಾನ ರಘುನಾಥ ತೀರ್ಥರು ಮೊದಲಾದ ಹಿರಿಯ ವ್ಯಾಖ್ಯಾನಕಾರರ ಸಮ್ಮತಿಯನ್ನು ಪಡೆದಿದೆ ಅಂತ ಆಯ್ತು. ದಿವ ಅನ್ನೋ ಶಬ್ದವನ್ನು ಅಕಾರಾಂತವಾಗಿ ಅಲ್ಲಿ ಇಟ್ಕೊಂಡಿದ್ದೆ ಚತುರ್ಮುಖ ಬ್ರಹ್ಮನಿಗೆ ವಾಚಕವಾಗಿ. ಇಲ್ಲಿ ದಿವ್ ಅಂತ ಅದನ್ನೇ ನಾವು ವ್ಯಂಜನಾಂತವಾದ ಶಬ್ದವನ್ನಾಗಿ ಇಟ್ಕೊಂಡಿದ್ದೇವೆ ಅಷ್ಟೇ. ವ್ಯತ್ಯಾಸ ಇಷ್ಟು ಮಾತ್ರ. ಪ್ರದಿವ್ ಅನ್ನೋ ಶಬ್ದ ಹೀಗೆ ಲಕ್ಷ್ಮೀದೇವಿ ಮತ್ತು ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ. ಧಾತೃ ಅನ್ನೋ ಶಬ್ದವು ಕೂಡ ಅವರನ್ನೇ ಹೇಳ್ತದೆ. ಅದು ಹೇಗೆ ಅಂದ್ರೆ ದುಧಾನ್ ಧಾರಣ ಪೋಷಣಯೋಹ, ಧರಿಸುವುದು ಅಂತ. ಏನನ್ನು ಧರಿಸುವುದು ಅಂದ್ರೆ ಪ್ರದೇವಯತಿ, ಭಗವಂತನ ರೂಪವನ್ನ ಪೂಜನ ಮಾಡುವುದರ ಮೂಲಕ, ಪೂಜಿಸುವುದರ ಮೂಲಕ ಭಗವಂತಂ ಹೃದಯ ಧತ್ತೆ, ಧರಿಸ್ತಾನೆ. ಹೀಗೆ ಧಾತ ಅಂದ್ರೆ ಲಕ್ಷ್ಮೀದೇವಿ ಮತ್ತು ಚತುರ್ಮುಖ ಬ್ರಹ್ಮ ಅವರಿಬ್ಬರಿಗಿಂತಲೂ ಉತ್ತಮ. ಮಂತ್ರದಲ್ಲಿ ಅಸ್ಯ ಪ್ರತಿವಹ ಈಶೆ ಅಂತಿದೆ. ಅದನ್ನೇ ವಿಷ್ಣು ಸಹಸ್ರನಾಮ ಧಾತು ಉತ್ತಮ ಅಂತ ಹೇಳಿದೆ. ಹೀಗೆ ವೇದ ಮಂತ್ರಕ್ಕೂ ಮತ್ತು ವಿಷ್ಣು ಸಹಸ್ರನಾಮಕ್ಕೂ ಕೂಡ ಸಮಾನತೆ ಬಂತು. ಏಕ ಈಶೆ ಅಂತಿದೆಯಲ್ಲ, ಅಲ್ಲಿ ಈಶೆ ಅನ್ನುವುದು ಈಶೆ ಈಷ್ಟೆ ಅಂತ ರಘುನಾಥ ತೀರ್ಥರ ವ್ಯಾಖ್ಯಾನ ಇದೆ. ಅಂತೂ ಆ ಈಶೆ ಅನ್ನುವುದು ಈ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಮತ್ತು ಭಗವಂತರಾಯರ ವ್ಯಾಖ್ಯಾನದಲ್ಲಿ ಅದೊಂದು ಕ್ರಿಯಾಪದ. ನನ್ನ ದೃಷ್ಟಿಯಲ್ಲಿ ಆ ಈಶೆ ಅನ್ನುವುದು ಒಂದು ನಾಮಪದ, ಮತ್ತೆ ವ್ಯಂಜನಾಂತವಾದ ಶಬ್ದ ಅದು. ಈಶ ಐಶ್ವರ್ಯ ಅಂತ ಧಾತು ಇದೆ. ಈಶ ಐಶ್ವರ್ಯ ಧಾತುವಿಗೆ ಈಶ ಅನ್ನೋ ಧಾತುವಿನ ಮೇಲೆ ಒಂದು ಅಚ್ ಮೊದಲಾದ ಪ್ರತ್ಯಯಗಳು ಬಂದ್ರೆ ಅಕಾರಾಂತವಾದ ಶಬ್ದ ನಿಷ್ಪನ್ನ ಆಗಿ ಈಶಾ ಅಂತ ಆಗ್ತದೆ. ಅದು ನಮ್ಗೆ ಗೊತ್ತಿದೆ, ಸುಲಭ. ಅದೇ ಧಾತುವಿಗೆ ಕ್ವಿಪ್ ಪ್ರತ್ಯಯ ಹಾಕಿದರೆ, ದಿವಧಾತುವಿಗೆ ಕ್ವಿಪ್ ಪ್ರತ್ಯಯ ಬಂದು ಪ್ರದಿವು ಅಂತಾಗುವುದಾದ್ರೆ, ವ್ಯಂಜನಾಂತವಾದ ಶಬ್ದ ನಿಷ್ಪನ್ನ ಆಗುವುದಾದ್ರೆ, ಈಶ ಶಬ್ದಕ್ಕೂ ಕೂಡ ಕ್ವಿಪ್ ಪ್ರತ್ಯಯ ಬಂದು ಈಶ್ ಅಂತ ಒಂದು ವ್ಯಂಜನಾಂತವಾದ ಶಬ್ದ ನಿಷ್ಪನ್ನ ಆಗಲಿಕ್ಕೆ ಏನೂ ತೊಂದರೆ ಇಲ್ಲ. ಹಾಗಾದ್ರೆ ಈಶೆ ಅಂತ ಪ್ರದಿವೇ ಈಶೆ ಹೀಗೆಲ್ಲ ಪ್ರಯೋಗ ಮಾಡಿದ್ರೆ ದಿಶೆ ದಿಗ್ಭ್ಯಾಂ ದಿಗ್ಭ್ಯಾ ಅಂತ ಹೀಗೆ ಹೇಳ್ತೇವಲ್ಲ. ದಿಶೆ ಅಂದ್ರೆ ಚತುರ್ಥಿ ವಿಭಕ್ತಿ ಏಕವಚನ ಅಂತ. ಹಾಗೆ ಈಶೆ ಅಂದ್ರೆ ಸ್ವಾಮಿಯಾದ ನಿನಗೆ ಅಂತ ಚತುರ್ಥಿ ವಿಭಕ್ತಿ ಏಕವಚನಾಂತವಾದ ಶಬ್ದ ನಿಷ್ಪನ್ನ ಆಗ್ತದೆ. ಅರ್ಥ ಅಕಾರಾಂತವಾದ ಶಬ್ದಕ್ಕೂ ವ್ಯಂಜನಾಂತವಾದ ಶಬ್ದಕ್ಕೂ ಸಮಾನವೇ. ಆದ್ರೆ ಇಲ್ಲಿ ಅದನ್ನ ಕ್ರಿಯಾಪದ ಅಂತ ತಿಳ್ಕೊಳ್ಳೋ ಬದಲು ನಾವು ಅದನ್ನ ನಾಮಪದ ಅಂತ ಇಟ್ಕೊಳ್ಳಿಕ್ಕೆ ಬೇಕಾದ ಶಬ್ದ ನಿಷ್ಪತ್ತಿಯನ್ನು ತೋರಿಸಿದ್ದೇನೆ ಅಷ್ಟೇ. ಮುಂದೆ ಏಕ ಅಂತಿದೆಯಲ್ಲ, ಏಕಃ ಇದು ಪದಚ್ಛೇದ. ಈ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಮತ್ತೆ ಭಗವಂತರಾಯರ ವ್ಯಾಖ್ಯಾನದಲ್ಲಿ ಸಹ ಇಂದ್ರಃ ಏಕಃ ಏವ ಈಶೇ ಅಂತ ಹೀಗೆ. ಏಕಃ ಸಹಾಯ ಇದೆಲ್ಲ ಭಗವಂತರಾಯರ ವ್ಯಾಖ್ಯಾನ. ಏಕ ಅನ್ನೋ ಶಬ್ದವನ್ನು ಕೂಡ ನಾವು ವ್ಯಂಜನಾಂತವಾಗಿಯೇ ಸ್ವೀಕಾರ ಮಾಡಬಹುದು. ಏಕ ಅನ್ನೋ ಶಬ್ದ ನಿಷ್ಪನ್ನ ಆಯ್ತು ಹೇಗೆ ಅಂತ ಅನ್ನೋದನ್ನು ಗಮನಿಸಬೇಕು. ಹಿಂದೆನೂ ಕೂಡ ಅದನ್ನು ಹೇಳಿದ್ದೆ. ಏಕೋಥವಾಪಿ ಅಂತ ಭಗವದ್ಗೀತಾದಲ್ಲಿ ಏನು ಶಬ್ದ ಇದೆ, ಆ ಶಬ್ದವನ್ನು ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಏಕ ಏವ ಕರೋತಿ ಇತಿ ಏಕಃ ಅಂತ ಅರ್ಥ ಹೇಳಿದ್ದಾರೆ. ಏಕ ಅಂದ್ರೆ ಒಬ್ಬನು ಅಂತ ಇಷ್ಟು ಮಾತ್ರ ಅರ್ಥ ಅಲ್ಲ, ಒಬ್ಬನೇ ಮಾಡುವವನು ಅಂತ ಅರ್ಥ. ಅಸಹಾಯ ಅಂತಾನೆ ಅರ್ಥ. ಶಬ್ದ ನಿಷ್ಪನ್ನ ಆಗುವುದು ಭಗವಂತರಾಯರ ದೃಷ್ಟಿಯಲ್ಲಿ, ರಘುನಾಥರಾಯರ ದೃಷ್ಟಿಯಲ್ಲಿ ಅದು ಅಕಾರಾಂತವಾದ ಶಬ್ದ. ನನ್ನ ದೃಷ್ಟಿಯಲ್ಲಿ ವ್ಯಂಜನಾಂತವಾದ ಶಬ್ದ ಇಷ್ಟೇ. ಏ ಅಂತಂದ್ರೆ ಏಕ, ಏಕ ಅನ್ನುವುದರ ಸಂಕ್ಷಿಪ್ತ ರೂಪವೇ ಏ, ಒಬ್ಬನೇ ಅಂತ ಅರ್ಥ. ಕರೋತಿ ಅನ್ನುವಲ್ಲಿ ಕ ಇದೆ. ಆ ಕರೋತಿ ಅನ್ನುವುದರ ಸಂಕ್ಷಿಪ್ತ ರೂಪವೇ ಕ. ಹೀಗೆ ಏಕ ಮತ್ತು ಕರೋತಿ ಅಂತ ಎರಡು ಶಬ್ದಗಳೇನಿವೆ, ಏಕ ಎಂಬಲ್ಲಿನ ಎ ಅನ್ನು ತಗೊಂಡು ಕರೋತಿ ಎಂಬಲ್ಲಿನ ಕವನ್ನು ತಗೊಂಡ್ರೆ ಎರಡು ಸೇರಿ ಏಕ ಎಂಬ ಶಬ್ದ ನಿಷ್ಪನ್ನ ಆಯಿತು. ಡುಕ್ರಿನ್ ಕರಣೆ ಧಾತುವಿಗೆ ಕ್ರಿ ಧಾತುವಿಗೆ ಕುಕ್ ಪ್ರತ್ಯಯ ಬಂದ್ರೆ
ಅಲ್ಲೂ ಕೂಡ ಏಕ್ ಅಂತ ಆಗ್ಬೋದು. ಏಕ್, ಏಕೌ, ಏಕಃ, ಏಕೆ ಅಂತ ಚತುರ್ಥಿ ವಿಭಕ್ತಿ ಏಕವಚನ ಅಂತವಾದ ಶಬ್ದ ಅದು. ಹೀಗೆ ಅಸ್ಯ ಪ್ರತಿಭಃ, ಅಸ್ಯ ಈ ಚತುರ್ಮುಖ ಬ್ರಹ್ಮನಿಗೆ ಅಥವಾ ಲಕ್ಷ್ಮೀದೇವಿಗೆ, ಲಕ್ಷ್ಮೀದೇವಿಯನ್ನು ಕೂಡ ಪುಲ್ಲಿಂಗದಲ್ಲಿ ಹೇಳಿದ್ರು ಏನು ತೊಂದರೆ ಇಲ್ಲ, ನಾವು ಹಿಂದೆ ನೋಡಿದ್ದೇವೆ. ಪುಂವತ್ ಶಕ್ತಿಮತಿ ಸ್ತ್ರೀ ಚೇತ್ ಪುಂಶಬ್ದೇನೈವ ಉಚ್ಯತೆ. ಪುರುಷರಷ್ಟೇ ಶಕ್ತಿಶಾಲಿಯಾದ ಸ್ತ್ರೀಯನ್ನ ಪುಲ್ಲಿಂಗದಲ್ಲಿ ಹೇಳಬಹುದು ಅಂತ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಆದ್ರಿಂದ ಚತುರ್ಮುಖ ಬ್ರಹ್ಮನಿಗಿಂತಲೂ ಶ್ರೇಷ್ಠ ಪುರುಷಳೇ ಲಕ್ಷ್ಮೀದೇವಿ. ಆದ್ದರಿಂದ ಅವಳನ್ನು ಕೂಡ ಅಸ್ಯ ಪ್ರತಿಭಃ, ಈ ಲಕ್ಷ್ಮೀದೇವಿಗಿಂತ ಮತ್ತು ಈ ಚತುರ್ಮುಖ ಬ್ರಹ್ಮನಿಗಿಂತ, ಹೀಗೆ ಪ್ರದಿವು ಎಂಬ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ಚತುರ್ಮುಖ ಬ್ರಹ್ಮನನ್ನು ಇಬ್ಬರನ್ನೂ ತಗೊಳ್ಬಹುದು. ಅವರಿಬ್ಬರಿಗೂ ಏಕಾಯ ಈಶಾಯ, ಮುಖ್ಯನಾದ ಸ್ವಾಮಿಯಾದವನು ನೀನು ಭಗವಂತ ಅಂತಿಷ್ಟು ಅದಕ್ಕೆ ಅರ್ಥ ಆಗ್ತದೆ. ಹೀಗೆ ಆ ವೇದ ಮಂತ್ರಕ್ಕೆ ಒಟ್ಟಾರೆ ತಾತ್ಪರ್ಯ ಆಗ್ತದೆ. ಅಸ್ಯ ಪ್ರತಿಭಃ ಏಕಾಯ ಈಶಾಯ ಅಂತೇನು ವೇದ ಮಂತ್ರ ಬಿಡಿಸಿ ಹೇಳಿದೆ, ಅದನ್ನ ವಿಷ್ಣು ಸಹಸ್ರನಾಮ ಸಂಕ್ಷಿಪ್ತವಾಗಿ ಧಾತು ಉತ್ತಮ ಅಂತ ಹೇಳಿದೆ. ಧಾತು ಅಂದ್ರೂ ಪ್ರತಿಭ ಅನ್ನೋ ಶಬ್ದಕ್ಕೂ, ಧಾತೃ ಅಂದ್ರು ಪ್ರತಿಭ ಅಂದ್ರು ಎರಡಕ್ಕೂ ಅರ್ಥ ಒಂದೇ. ಭಗವಂತನ ರೂಪವನ್ನ ಹೃದಯದಲ್ಲಿ ಹೊತ್ತು ಪೂಜಿಸುವವರು ಅಂತಾನೆ ಅರ್ಥ ಎರಡಕ್ಕೂ ಕೂಡ. ಭಗವಂತರಾಯರ ದೃಷ್ಟಿಯಲ್ಲಿ ಧಾತು ಅನ್ನೋ ಶಬ್ದ ಬೇರೆ ಅಂತ ಹೇಳಿದೆ. ಧಾ ಅಂದ್ರೆ ಸ್ಕಲನ್ನು ಧರಿಸುವಂತಹ ವಾಯು, ಪ್ರಾಣದೇವ, ಅವನಿಂದಲೂ ಪ್ರಾಪ್ಯನಾದವನು, ಅವನಿಗೂ ಪ್ರಾಪ್ಯನಾದವನು ಅಂತ ಅರ್ಥ. ಹೀಗೆ ಧಾ ಧಾತು ಮುಂದೆ ಅತ ಧಾತು, ಅದಕ್ಕೆ ಊ ಪ್ರತ್ಯಯ, ಕು ಪ್ರತ್ಯಯ ಒಂದು ಕು ಅನ್ನುವಲ್ಲಿ ಕ ಹೋಗಿ ಊ ಮಾತ್ರ ಉಳಿದು ಧಾ ಅತ ಊ ಇವಿಷ್ಟೆಲ್ಲ ಸೇರಿ ಧಾತು ಅಂತಾಗಿದೆ. ದತ್ತೆ ಪೂರ್ಣಾನ್ ಗುಣಾನ್, ಎಲ್ಲಾ ಗುಣಗಳನ್ನು ತನ್ನಲ್ಲಿ ಧರಿಸಿದವನು ಅಂತನೂ ಮತ್ತೊಂದು ಅರ್ಥವನ್ನು ಕೂಡ ರಘುನಾಥ ಭಗವಂತರಾಯರು ಅದಕ್ಕೆ ಹೇಳ್ತಾರೆ. ಉತ್ತಮ ಅಂತ ಒಂದು ಶಬ್ದ ಬೇರೆ ಇದೆ ಭಗವಂತರಾಯರ ವ್ಯಾಖ್ಯಾನದಲ್ಲಿ. ಉತ್ ಅಂದ್ರೆ ಉತ್ಕೃಷ್ಟರಾದಂತಹ ಋಷಿ ದೇವತೆಗಳು ಮೊದಲಾದವರು, ಅವರಿಂದ ತಾಮ್ಯತೆ ಅಂದ್ರೆ ಬಯಸಲ್ಪಡುತ್ತಾನೆ, ತಮ್ಮ ಕಾಂಕ್ಷಾಯಾಮ್ ಅಂತ ಧಾತು. ಅವರೆಲ್ಲರೂ ಅವನನ್ನು ಬಯಸಿ ಸದ್ಗತಿಯನ್ನ ಪಡಿತಾರೆ, ಅದಕ್ಕಾಗಿ ಅವರನ್ನ ಉತ್ತಮ ಅಂತ ಹೀಗೆ ವರ್ಣಿಸ್ತಾರೆ. ಉತ್ ಅಂದ್ರೆ ಉತ್ಕೃಷ್ಟನಾದವನು, ಪ್ರಾಣದೇವ, ಆ ಪ್ರಾಣನಿಗಿಂತಲೂ ಉತ್ಕೃಷ್ಟ. ಸರ್ವೈಹಿ ಅಭಿಕಾಂಕ್ಷಣೀಯ ಪ್ರಾಣ ತಸ್ಮಾತ್ ಉತ್ಕೃಷ್ಟ ಇತಿವ. ಪ್ರಾಣನಿಗಿಂತಲೂ ಉತ್ಕೃಷ್ಟ ಅನ್ನೋ ಅರ್ಥವನ್ನು ಉತ್ತಮ ಅನ್ನೋ ಶಬ್ದದಿಂದ ತಗೊಳ್ಬಹುದು. ಉತ್ತಮ ಅಂದ್ರೆ ಉತ್ತಮಾಹ ಗುಣಾಹ ಅಸ್ಯ ಸಂತೀತಿವ. ಉತ್ತಮ ಅನ್ನೋ ಶಬ್ದಕ್ಕೇನೆ ಶ್ರೇಷ್ಠವಾದ ಗುಣಗಳು ಅಂತ ಅರ್ಥ. ಅದಕ್ಕೆ ಅಚ್ ಪ್ರತ್ಯಯ ಬಂದ್ರೆ ಆ ಗುಣಗಳು ಉಳ್ಳವನು, ಉಳ್ಳವನು ಅನ್ನೋ ಅರ್ಥದಲ್ಲಿ ಅರ್ಷ ಆದ್ಯಚ ಉತ್ಕೃಷ್ಟೈಹಿ, ಉತ್ಕೃಷ್ಟವಾದ ಗುಣಗಳು ಉಳ್ಳವನು, ಆ ಕಾರಣಕ್ಕಾಗಿ ಅವನನ್ನು ಉತ್ತಮ ಅಂತಾನೆ ಹೇಳ್ತಾರೆ. ಅಥವಾ ಉತ್ತಮ ಅಂದ್ರೆ ಉತ್ಕೃಷ್ಟವಾದಂತಹ ಉಕ್ತ ಸ್ತೋತ್ರಾದಿಭಿ, ಈ ಶಸ್ತ್ರ ಮಂತ್ರಗಳಿಂದ ಸ್ತುತ್ಯನಾದಂಥ ದೇವ ಅಂತ ಇನ್ನೊಂದು ಅರ್ಥ. ಇದು ಭಗವಂತರಾಯರು ಧಾತು ಮತ್ತು ಉತ್ತಮ ಅಂತ ಎರಡನ್ನು ಪ್ರತ್ಯೇಕವಾಗಿಟ್ಕೊಂಡು ಹೇಳಿದಂಥ ಅರ್ಥಗಳು. ನಾನೀಗಾಗಲೇ ಹೇಳಿದಂತೆ ಬನ್ನಂಜ ಗೋವಿಂದಾಚಾರ್ಯದ ಒಂದು ಅರ್ಥ ಇದೆ. ಚತುರ್ಮುಖ ಬ್ರಹ್ಮನಿಗಿಂತಲೂ ಉತ್ತಮ ಅನ್ನೋ ಅರ್ಥ ಎಲ್ಲ ಕಡೆ ಬಂದೇ ಇದೆ. ಈ ಸಪ್ತಧಾತುಭಿ ರುದ್ಧಂ ಧಾತು ಋತ್ ಶರೀರಂ. ಧಾತು ಋತ್ ಅಂದ್ರೆ ಈ ಧಾತು ಅಂತ ಷಷ್ಠಿ ವಿಭಕ್ತಿ ಏಕವಚನ ಅಲ್ಲ ಇಲ್ಲಿ ಬನ್ನಂಜ ಗೋವಿಂದಾಚಾರ್ಯರ ಒಂದು ವ್ಯಾಖ್ಯಾನದಲ್ಲಿ. ಧಾತು ರುತ್ತಮ ಅಂತ ಒಂದೇ ಶಬ್ದ. ಹೇಗದು? ಧಾತು ಅಂದ್ರೆ ಸಪ್ತಧಾತುಗಳು, ಶರೀರದಲ್ಲಿರುವಂತಹ ರಕ್ತ, ಮಾಂಸ, ಮಜ್ಜ ಇತ್ಯಾದಿ ಧಾತುಗಳು, ಅದರಿಂದ ತುಂಬಿದ್ದು. ವೃದ್ಧ ಅಂದ್ರೆ ತುಂಬಿದ್ದು ಈ ಶರೀರ. ತತ್ ತಾಮ್ಯತಿ ಇಚ್ಛತಿ ಸ್ವಾಧಿಷ್ಠಾನತೆಯ, ಆ ಶರೀರವನ್ನು, ನಮ್ಮ ಶರೀರವನ್ನು ತನ್ನ ಸನ್ನಿಧಾನ ಪಾತ್ರವನ್ನಾಗಿ ಮಾಡಿಕೊಂಡವನು ಅಂತ ಹೀಗೊಂದು ಅರ್ಥವನ್ನು ಕೂಡ ಬನ್ನಂಜ ಗೋವಿಂದಾಚಾರ್ಯ ಹೇಳಿದ್ದಾರೆ. ಆ ದೃಷ್ಟಿಯಲ್ಲಿ ಇಡೀ ಧಾತು ಉತ್ತಮ ಅನ್ನೋದು ಒಂದೇ ಶಬ್ದ. ಬೇರೆ ವ್ಯಾಖ್ಯಾನಗಳಲ್ಲಿ ಧಾತು ಅಂತ ಷಷ್ಠಿ ವಿಭಕ್ತಿ ಏಕವಚನ, ಅದಕ್ಕಿಂತ ಉತ್ತಮ ಅನ್ನೋದು ಬೇರೆ ಶಬ್ದ. ಆ ಧಾತು ಮತ್ತು ಉತ್ತಮ ಎರಡೂ ಶಬ್ದಗಳು ಸೇರಿ ಒಂದು ರೂಪವನ್ನು ಹೇಳ್ತವೆ ಅಂತ. ಇಲ್ಲಿ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡಿದಂತೆ ಧಾತು ಉತ್ತಮ ಅಂತ ಒಂದೇ ಶಬ್ದ.
ನಾಹಂ ಚ ಶಿವೋನ್ಯೇ ಚ ತಚ್ಚಕ್ತೇಕಾಂಶ ಭಾಗಿನಃ ಬಾಲ ಕ್ರೀಡನಕೈರ್ಯದ್ವತ್ ಕ್ರೀಡತೆ ಸ್ಮಾಭಿರಚ್ಯುತಃ ಅಂತ ಬ್ರಹ್ಮವೈವರ್ತ ಪುರಾಣದ ಒಂದು ಮಾತು, ಬ್ರಹ್ಮಸೂತ್ರ ಭಾಷ್ಯ 1ನೇ ಅಧ್ಯಾಯ 1ನೇ ಪಾದ 1ನೇ ಸೂತ್ರದಲ್ಲಿ ಉದ್ಧತವಾದದ್ದು. ಸ್ವಯಂ ಬ್ರಹ್ಮನೇ ಹೇಳುವ ಮಾತು. ನಾನಾಗಲಿ ಶಿವನಾಗಲಿ ಆ ಭಗವಂತನ ಒಂದು ಅಂಶಕ್ಕೂ ಸಮಾನರಲ್ಲ. ಒಬ್ಬ ಹುಡುಗ ಆಟಿಕೆ ಸಾಮಾನುಗಳ ಜೊತೆ ಆಡಿದಂತೆ ಈ ಭಗವಂತ ನಮ್ಮ ಜೊತೆ ಆಡ್ತಾನೆ ಅಂತ ಸ್ವಯಂ ಚತುರ್ಮುಖ ಬ್ರಹ್ಮನ ಮಾತಿದೆ. ಧಾತು ಚತುರ್ಮುಖ ಬ್ರಹ್ಮನಿಗೆ ಉತ್ತಮವಾದ ಲೋಕವನ್ನು ಕೊಡುವಂಥವನು, ಸತ್ಯಲೋಕವನ್ನು ಕೊಡುವಂಥವನು ಅಂತ ಹೀಗೊಂದು ಅರ್ಥವನ್ನು ಒಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ವಿದ್ಯಾಧಿರಾಜೀಯ ಅಂತ ಮತ್ತೊಂದು ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಇದೆ. ಅದರಲ್ಲಿ ಧಾತು ಅಂತ ಒಂದು ಪ್ರತ್ಯೇಕ ಶಬ್ದ, ಉತ್ತಮ ಅಂತ ಮತ್ತೊಂದು ನಾಮ. ಅಲ್ಲಿ ಧಾತ ಅಂದ್ರೆ ಪ್ರಕೃತಿ, ಪುರುಷ, ಕಾಲ ಇತ್ಯಾದಿ ಜಗತ್ತಿನ ಸಕಲ ವಸ್ತುಗಳನ್ನು ಕೂಡ ಧರಿಸಿದವನು ಅಂತ ಅರ್ಥ ಆಗ್ತದೆ. ಅದು ಧಾತು ಅಂತ ಒಂದು ಶಬ್ದ. ಆದ್ರಿಂದ ಅದನ್ನು ಪ್ರತ್ಯೇಕ ನಾಮ ಅಂತ ಇಟ್ಕೊಂಡು ಧಾತವೇ ನಮಃ ಅಂತ ಹೇಳ್ಬೇಕು ಅದನ್ನ. ಮುಂದೆ ಉತ್ತಮ ಅಂತಂದ್ರೆ ಅತ್ಯಂತ ಉಚ್ಚನಾದವನು, ಶ್ರೇಷ್ಠನಾದವನು ಅಂತ ಅರ್ಥವನ್ನು ಹೇಳಬೇಕು. ಹೀಗೆ ವಿದ್ಯಾಧಿರಾಜಿಯ ವ್ಯಾಖ್ಯಾನಕ್ಕೂ ಭಗವಂತರಾಯರ ವ್ಯಾಖ್ಯಾನಕ್ಕೂ ಒಂದು ಹೋಲಿಕೆ ಇದೆ. ಅವರಿಬ್ರು ಕೂಡ ಎರಡು ನಾಮಗಳನ್ನ ಪ್ರತ್ಯೇಕ ನಾಮ ಅಂತ ಪರಿಗಣಿಸಿದ್ದಾರೆ. ಲಕ್ಷಾಲಂಕಾರದಲ್ಲಿ ಈ ಧಾತುರುತ್ತಮ ಅನ್ನೋ ಶಬ್ದಕ್ಕೆ ಅರ್ಥವನ್ನೇನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಎಲ್ಲವನ್ನೂ ಧರಿಸಿದವನು, ಪೃಥ್ವಿ ಮೊದಲಾದ ಪಂಚಮಹಾಭೂತಗಳೇನಿವೆ ಆ ಧಾತುಗಳು ಎಲ್ಲದಕ್ಕಿಂತಲೂ ಶ್ರೇಷ್ಠನಾದವನು ಅಂತ ಈಗ ಅರ್ಥ ಹೇಳಿದ್ದಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನಿಗಿಂತಲೂ ಉತ್ತಮ. ಏತೇಷಾಂ ಕತಮೋ ದೇವಃ ಪರಃ ಕೋವಾ ಅಥವಾ ಅಪರಃ ಪರೋ ನಾರಾಯಣೋ ದೇವಃ ತಸ್ಮಾತ್ ಜಾತಃ ಚತುರ್ಮುಖ ಅಂತ ವರಾಹ ಪುರಾಣದ ಒಂದು ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಯೋ ವೈ ಸ್ಯಾತ್ ಧಾತುರುತ್ಕೃಷ್ಟ ಸಚ ಸ್ಯಾತ್ ಧಾತುರುತ್ತಮ. ಚತುರ್ಮುಖ ಬ್ರಹ್ಮನಿಗಿಂತಲೂ ಉತ್ತಮ ಅನ್ನೋ ಅರ್ಥವನ್ನೇ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನಿಸಿ ಹೇಳಿದ್ದಾರಷ್ಟೇ ಪರಾಶರ ಭಟ್ಟರು ಕೂಡ. ಸತ್ಯಸಂಧರ ವ್ಯಾಖ್ಯಾನದಲ್ಲಿ ಧಾತುಗಳು ಅಂದ್ರೆ ಧಾತುಭಿ ತದುಪಲಕ್ಷಿತ ಶಬ್ದೈಹಿ ರುವತೆ ಶಬ್ದತೆ. ಎಲ್ಲಾ ಶಬ್ದಗಳು ಕೂಡ ನಿಷ್ಪನ್ನಾಗಿರುವುದು ಮೂಲ ಕ್ರಿಯಾಪದಗಳ ಮೂಲಕವೇ, ಧಾತುಗಳ ಮೂಲಕ. ಆದ್ರಿಂದ ಧಾತು ಅಂದ್ರೆ ಸಕಲ ಶಬ್ದಗಳು. ಅದರಿಂದ ರುವತೆ ಧಾತುಗಳನ್ನು ಸ್ತೋತ್ರ ಮಾಡುವವನು, ಆ ಶಬ್ದಗಳಿಂದ ಎಲ್ಲ ಶಬ್ದಗಳಿಂದಲೂ ಸ್ತುತ್ಯನಾದವನು ಅನ್ನೋ ಅರ್ಥವನ್ನ ಒಂದು ಹೇಳ್ತಾರೆ ಸತ್ಯಸಂಧ ತೀರ್ಥರು. ಮತ್ತೊಂದು ಧಾತು ಋತು ಅಂದ್ರೆ ಧಾತುವಿಹಿ ತತ್ ಪ್ರಕೃತಿ ಆಖ್ಯಾತಾದಿಭಿ ರೌತಿ ವ್ಯವಹರತಿ ಇತಿ ಧಾತು ಋತು ಹನುಮಾನ್. ಹನುಮಂತ ಮಹಾವ್ಯಾಕರಣವನ್ನು ಬಲ್ಲವನು. ಯಾವ ಧಾತು ಅದಕ್ಕೆ ಯಾವ ಪ್ರತ್ಯಯವನ್ನು ಹಾಕಿದ್ರೆ ಏನು ಅರ್ಥ ಆಗ್ತದೆ ಅಂತ ಅವನ್ನೆಲ್ಲ ಚೆನ್ನಾಗಿ ಬಲ್ಲವನು. ಆದ್ರಿಂದ ಧಾತು ಋತ್ ಋತ್ ಹೀಗೆ ರೌತಿ ರು ಶಬ್ದ ಅಂತ ಧಾತು ಇದೆ. ಆದ್ರಿಂದ ಧಾತುಗಳ ಮೂಲಕ ಆ ಭಗವಂತನನ್ನು ಸ್ತುತಿಸುವವನೇ ಈ ಧಾತು ಋತ್. ಅಂಥ ಹನುಮಂತನಿಂದ ತಮ್ಯತೆ ಅಂದ್ರೆ ಹೊಂದಲ್ಪಡುತ್ತಾನೆ. ಹನುಮಂತ ಬಯಸಿ ಈ ಭಗವಂತನ ಲೋಕವನ್ನು ಪಡೆಯಬೇಕು ಅಂತ ನಿತ್ಯ ಪ್ರಯತ್ನಶೀಲನಾಗಿರ್ತಾನೆ. ಅದಕ್ಕಾಗಿ ಧಾತು ಋತ್ತಮ ಅನ್ನೋ ಅರ್ಥವನ್ನು ಕೂಡ ಹನುಮಂತನಿಂದ ಸ್ತುತ್ಯನಾದವನು, ಪ್ರಾಪ್ಯನಾದವನು ಅನ್ನೋ ಅರ್ಥವನ್ನು ತಿಳ್ಕೊಳ್ಬೇಕು. ಇದು ಸತ್ಯಸಂಧರು ಹೇಳಿದಂತಹ ಒಂದು ವಿಶಿಷ್ಟವಾದಂತಹ ಅರ್ಥ. ಅಲ್ಲಿಗೆ ಈ ಧಾತುರುತ್ತಮ ಎಂಬ ಶಬ್ದದ ವ್ಯಾಖ್ಯಾನ ಸಮಾಪ್ತವಾಗಿದೆ.